ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ಮೇಡಮ್ ಬರ್ದಿಟ್ಕೊಳ್ಳಿ ನಿಮಗೆ ಸೀರಿಯಲ್ ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ. ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ, ಯಾವುದು ಓಕೆ ಆಗ್ತಿರಲಿಲ್ಲ. MBA ಬಂದು ಅಮ್ಮನ ಇಷ್ಟ, LLB ಬಂದು ನನ್ನ ಇಷ್ಟ, ಪೊಲೀಸ್ ಆಗ್ಬೇಕಂತ ಇಷ್ಟ ಇತ್ತು. ಬಟ್ ನನ್ನ ಹೈಟ್ ಆಗಲ್ಲ. ನಾನು ಹೀಲ್ಸ್ ಹಾಕೊಂಡು ಎಲ್ಲರೂ ಯಾಮರ್ಸ್ತಾ ಇದ್ದೀನಿ. ಆ್ಯಂಡ್ ಇನ್ನು ಎಸ್ ನಾರಾಯಣ್ ಸರ್ ಅಂದರೆ ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕೆ ಸ್ವಲ್ಪ ಧೈರ್ಯ ಬೇಕು, ಜೀವ ಡಗ್ 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 ಅಂತ ಇರುತ್ತೆ. ಪಾಸಿಟಿವ್ ತೊಗೊಂತೀವಿ ಅಂದಮೇಲೆ ನೆಗೆಟಿವ್ ತೊಗೊಳ್ಳೇಬೇಕು. ಏನಕ್ಕೆ ಆ ಥರ ಬೈತಿದ್ದಾರೆ ಅಂತ ತಿಳ್ಕೊಂಡ್ರೆ ಓಕೆ, ತಪ್ಪಿದ್ರೆ ಸರಿ ಮಾಡ್ಕೊಬಿಡೋಣ. ಅಕ್ಕ ಹಿಂಗೆ ಟ್ರಾಲ್ ಆಗಿದ್ದಾಳೆ, ನಿಮ್ಮ ಮಗಳು ಹಿಂಗೆ ಟ್ರಾಲ್ ಆಗಿದ್ದಾಳೆ ಅಂತಂದರೆ ಅಪ್ಪ ಅಣ್ಣಂಗಾಗಿರ್ಬೋದು, ಅವ್ರಿಗೆ ಹೆಂಗೆ ತೊಗೊತಾರೆ ಅದನ್ನ. ಕೆಲವೊಂದೊಂದು ಹುಡುಗಿರು ಮಾಡ್ತಾರೆ ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾದಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಝೀ ಕನ್ನಡದಲ್ಲಿ ಮತ್ತೊಂದು ಹೊಸ ಧಾರಾವಾಹಿ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಸೊ ಕೃಷ್ಣ ರುಕ್ಕು, ಈಗಾಗಲೇ ನೀವು ಪ್ರೊಮೋಗಳನ್ನು ನೋಡಿರ್ತೀರಾ. ಮೇಯ್ನ್ಲಿ ಮೌನಾ ಗುಡ್ಡೆ ಮನೆ ಅವರು ಈ ಧಾರಾವಾಹಿಗೆ ಹೀರೋಯಿನ್ ಆಗಿದ್ದಾರೆ. ಜೊತೆಗೆ ಒಂದಷ್ಟು ಬಹಳ ದೊಡ್ಡ ತಾರಾ ಬಳಗವೇ ಸೀರಿಯಲ್ನಲ್ಲಿ ಇರುವಂಥದ್ದು. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಒಬ್ಬರು ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ, ಜೊತೆಗೆ ನನಗೂ ಗೊತ್ತಿರುವ ಒಬ್ಬರು ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಇದ್ದಾರೆ. ಸೊ ಇವ್ರನ್ನ ನಾವೆಲ್ಲರೂ ಮುಂಚೆ ರೀಲ್ಸ್ನಲ್ಲಿ ನೋಡ್ತಾ ಇದ್ವಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ರು. ಒಂದು ಒಳ್ಳೆ ಸ್ಟೈಲ್ ಮಾಡ್ತಾಯಿದ್ರು ಇವರು. ರೀಲ್ಸ್ನಲ್ಲಾಗಿರಬಹುದು, ಡ್ರೆಸ್ ಸೆನ್ಸ್ ಆಗಿರಬಹುದು, ಕಂಪ್ಲೀಟಾಗಿ ಒಂದು ಒಳ್ಳೆ ಲುಕ್ಕನ್ನು ಕೊಡ್ತಾಯಿದ್ರು. ನೀವು ನೋಡಿರ್ತೀರ ಇದನ್ನೆಲ್ಲ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಸ್ನೇಹ ಅವರಿದ್ದಾರೆ, ಕಿರುತೆರೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಶಾಂತಂ ಪಾಪಂ ಆಗಿರಬಹುದು, ಜೊತೆಗೆ ಈಗ ಝೀ ಪವರ್ನಲ್ಲಿ ಬರ್ತಿರುವಂತಹ ಜೋಡಿ ಹಕ್ಕಿ ಸೀರಿಯಲಲ್ಲೂ ಕೂಡ ನಿಮ್ಮೆಲ್ರಿಗೂ ಇಷ್ಟವಾಗಿರ್ತಾರೆ. ಈಗ ಕೃಷ್ಣ ರುಕ್ಕು ಮೂಲಕ ಮೈನ್ ಸ್ಟ್ರೀಮ್ ಅಂದರೆ ಝೀ ಕನ್ನಡಗೆ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಮಾತಾಡಿಸ್ತಾ ಹೋಗೋಣ ಅವರಿಗೆ, ಅವರ ಲೈಫ್ ಸ್ಟೈಲ್ ಹೇಗಿದೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸ್ನೇಹ ಅವರೇ ವೆಲ್ಕಮ್. ಜೊತೆಗೆ ಹೇಗಿದ್ದೀರಾ? ಹುಷಾರಿಲ್ಲ ಆದರೂ ಕೇಳ್ತಿದ್ದೀನಿ, ಹೇಗಿದ್ದೀರಾ? ಹುಷಾರಿಲ್ಲ ಪಾಪ. ಓಕೆ, ಒಂದು ದೊಡ್ಡ ಜರ್ನಿ ಅಂತಲೇ ಹೇಳಬಹುದು. ಒಂದು ಸೋಷಿಯಲ್ ಮೀಡಿಯಾಯಿಂದ ಸೀರಿಯಲ್ವರೆಗೂ ಬಂದಿದ್ದೀರಾ. ಹೇಗೆ ಅನ್ನಿಸಿದೆ? ಎಷ್ಟು ಖುಷಿ ಆಗ್ತಾ ಇದೆ? ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಇನ್ನೊಂದು ಖುಷಿ ಅನ್ನೋದಕ್ಕಿಂತ ಸಖತ್ ಹಾರ್ಡ್ ವರ್ಕ್ ಮಾಡಿದ್ದೀನಿ ಈ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದರೆ. ಐ ನೋ, ಬಿಕಾಸ್ ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಾನು ಏನೂ ಅಲ್ಲ. ಇವಾಗ ನಾನು ಹೆಜ್ಜೆ ಇಡ್ತಾ ಇದ್ದೀನಿ ಈ ಇಂಡಸ್ಟ್ರಿಗೆ. ಬಟ್ ಆದರೂ ಒಂಥರ ಖುಷಿನೇ ಅದು. ಮನೇಲೆಲ್ಲ ಏನು ಹೇಳ್ತಾರೆ? ಮನೇಲೆಲ್ಲ ಅಂದರೆ ಎಲ್ರಿಗೂ ಖುಷಿನೇ. ಅಪ್ಪ ಅಮ್ಮಗೆಲ್ಲ. ಅಪ್ಪ ಸ್ವಲ್ಪ ಹೆಂಗೆ ಅಂತಂದರೆ ಬೇಡ ಅಂತ ಸ್ವಲ್ಪ ಇದು ಮಾಡೋದು, ಏನು ತೆಗಬೇಕು ಬೇಡ ಅಂತಂತಾರೆ. ಬಟ್ ಸಮ್ವೇರ್ ಅವ್ರಿಗೆಲ್ಲೋ ಒಂದು ಕಡೆ ತುಂಬ ಖುಷಿ ಇದೆ. ನನ್ನ ಮುಂದೆ ತೋರಿಸ್ಕೊಳ್ಳಲ್ಲ ಅವರು, ನನ್ನ ಹಿಂದೆಗಡೆ ಎಲ್ಲ ಬೇರೆಯವ್ರಿಗೆಲ್ಲ ಹೇಳ್ತಾ ಇರ್ತಾರೆ, ನನ್ನ ಮಗಳು ಸೀರಿಯಲ್ ಮಾಡ್ತಿದ್ದಾಳೆ ನೋಡಿ ಅಂತ ಹೇಳ್ತಾರೆ. ಅಮ್ಮ ಅಣ್ಣ ಎಲ್ಲ ಫುಲ್ ಓಕೆ ಮಾಡು, ಸಪೋರ್ಟ್ ಮಾಡ್ತೀವಿ, ನಿಂತ್ಕೊತೀವಿ ಜೊತೆಗೆ ಅಂತ. ನಿಮ್ಮನ್ನು ನಾವು ಮುಂಚೆ ಕೋವಿಡ್ ಟೈಮಿಂದಲೂ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಾಯಿದ್ರಿ, ನೋಡ್ಕೊಂಡು ಬಂದ್ವಿ. ಏನು ಇಷ್ಟೊಂದು ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ದಾರೆ, ಜೊತೆಗೆ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ಚೆನ್ನಾಗಿ ರೆಡಿ ಆಗ್ತಾರೆ, ತಮ್ಮನ್ನು ತಾವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊತಾರೆ ಆ ಒಂದು ರೀಲ್ಸಲ್ಲೂ ಅಂತ ನೋಡ್ಕೊಂಬಂದ್ವಿ. ತುಂಬ ಜನ ಫ್ಯಾನ್ಸ್ ಕೂಡ ಇದ್ದಾರೆ, ಲೈಕ್ ಸೀರಿಯಲ್ ಕೂಡ ಇವಾಗ ಮಾಡ್ತಿದ್ದೀರಾ. ಲೈಕ್ ಅವರೆಲ್ಲ ಏನು ಹೇಳ್ತಾರೆ? ನನಗೊಂದು ಕಮೆಂಟ್ ಬಂದಿತ್ತು, ನೀವು ಅಂದರೆ ನಾರ್ಮಲಾಗಿ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದಲ್ಲ, ಆವಾಗೊಂದು ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ಪ್ರೊಫೈಲ್ ನೇಮ್ ಪರ್ಟಿಕ್ಯುಲರ್ ನಂಗೆ ನೆನಪಿಲ್ಲ, ಮೇಡಮ್ ಬರ್ದಿಟ್ಕೊಳ್ಳಿ ನಿಮಗೆ ಸೀರಿಯಲ್ ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ. ಖುಷಿ ಆಯಿತು. ದೆನ್ ಅದೇ ಪ್ರೊಫೈಲ್ ಥರನೇ ಯಾವುದೋ ಒಂದು ಪ್ರೊಫೈಲ್ ರೀಸೆಂಟಾಗಿ ಬಂದಿತ್ತು, ಅಂದರೆ ಇದು ಝೀಗೆ ಬರೋಕ್ಕಿಂತ ಮುಂಚೆ, ಮ್ಯಾಮ್ ಬರ್ದಿಟ್ಕೊಳ್ಳಿ ನೀವು ಝೀಗೆ ಬಂದೇ ಬರ್ತೀರಾ ಅಂತ. ಅದು ಕೋಇನ್ಸಿಡೆನ್ಸ್ ಏನೋ ನನಗಂತೂ ಗೊತ್ತಿಲ್ಲ, ಅವ್ರ ಬಾಯಿ ದಯೆಯಿಂದ ನಂಗೆ ಹಂಗೆ ಆಗ್ತಿದೆ. ನಾನು ಎಷ್ಟೊಂದು ಜನ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗುತ್ತೆ ನನಗೆ, ಲೈಕ್ ಸೋಷಿಯಲ್ ಮೀಡಿಯಾ ಕಡೆಯಿಂದ ಆಗಿರ್ಬೋದು. ಆಮೇಲೆ ಆಚೆ ಎಲ್ಲರೂ ಹೋದ್ರು ಅಷ್ಟೇ, ಜನರು ಅಷ್ಟೇ ಬೇಗ ಗುರುತಿಸ್ತಾರೆ. ನೀವು ಬಿಕಾಸ್ ಕೆಂಡಸಂಪಿಗೆ, ಗೀತದಲ್ಲಿ ಮಾಡಿದೆ, ರಾಮಾಚಾರಿ, ಗೃಹ ಪ್ರವೇಶ, ಜೋಡಿ ಹಕ್ಕಿ, ಇವಾಗಿದು ಕರ್ಣ, ಎಲ್ಲದರಲ್ಲೂ ನನ್ನ ಕ್ಯಾರೆಕ್ಟರ್ ನೇಮ್ ಎಲ್ಲ ಇರುತ್ತಲ್ಲ, ಅದನ್ನು ನೋಡಿಬಿಟ್ಟು ನೀನು ಲಹಾರಿ ಅಲ್ವಾ, ನೀನು ಚಂಚಲ ಅಲ್ವಾ ಅಂತ ಅವರು ತುಂಬಾ ಗುರುತಿಸ್ತಾರೆ. ಕೇಳ್ತಾರೆ ಮುಂದೆ ಸ್ಟೋರಿ ಏನಾಗುತ್ತೆ, ಏನಕ್ಕೆ ನಿಲ್ಲಿಸ್ಬಿಟ್ರಿ, ಏನಕ್ಕೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂದ್ಕೊಂಡೆಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ. ಸೊ ಚೆನ್ನಾಗಿ ಬರುತ್ತೆ ರೆಸ್ಪಾನ್ಸ್. ಚೆನ್ನಾಗಿದೆ. ಓಕೆ, ಸ್ನೇಹ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ? ಸ್ನೇಹದ ಲೈಫ್ ಸ್ಟೈಲೆಲ್ಲ ಏನೂ ಇಲ್ಲ. ನಾನು ತುಂಬ ಸೋಂಬೇರಿ ಹೇಳಬೇಕು ಅಂದರೆ ರಿಯಲ್ ಲೈಫಲ್ಲಿ. ಬೆಳಗ್ಗೆ ಎದ್ದೇಳೋದೇ ಲೇಟು, ಇನ್ಕೆ ಶೂಟ್ ಇತ್ತು ಅಂದರೆ ಎದ್ದೇಳೋದೇ ನೆಕ್ಸ್ಟ್ ದಿವಸ ಮಧ್ಯಾಹ್ನ 2 ಗಂಟೆಗೆ. ತಿನ್ನು, ಡ್ಯಾನ್ಸ್ ಕ್ಲಾಸ್ಗೆ ಹೋಗು, ಜಿಮ್ಗೆ ಹೋಗು, ವರ್ಕೌಟ್ ಮಾಡು, ಬಾ ಮನೆಗೆ, ಡನ್, ದಟ್ಸ್ ಇಟ್. ಇವಾಗ ಕಾಲೇಜಿಂದ ಕಾಲೇಜ್ಗೆ ಹೋಗ್ಬಿಡ್ತಿದ್ದೆ, ಕಾಲೇಜ್ಗೆ ಮಿಸ್ ಮಾಡ್ಕೊತಿರಲ್ಲ ಕ್ಲಾಸ್, ಬಿಕಾಸ್ ನಾನು ಅಟ್ ದ ಸೇಮ್ ಟೈಮ್ ಇಂಡಸ್ಟ್ರಿ ಶೂಟ್ಸು ಮತ್ತು ಎಜುಕೇಷನ್ ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಸಮ ಏನು ಸ್ಟಡಿ ಮಾಡಿರೋದು ನೀವು? ಈ ರೀತಿ ಒಂದು ಎಲ್ರಿಗೂ ಕನಸಿರುತ್ತೆ, ಎಲ್ಲ ಹುಡುಗಿರಿಗೂ, ನಾನು ಕೂಡ ಒಂದು ಸಿನಿಮಾ ಮಾಡಬೇಕು, ಸೀರಿಯಲ್ ಮಾಡಬೇಕು, ಜನ ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅಂತ. ಸೊ ಅಂದರೆ ಕಾಲೇಜ್ ಲೈಫಿಂದನೇ ನಿಮಗೆ ಆಪರ್ಚುನಿಟಿ ಬರೋಕ್ಕೆ ಸ್ಟಾರ್ಟ್ ಆಯಿತಾ?
ಹೌದು. ವೆನ್ ಐ ವಾಸ್ ಇನ್ ಫಸ್ಟ್ ಪೇ ಯು ಅನ್ಕೊತೀನಿ, ನನಗೆ ಒಬ್ಬರು ರೋಡಲ್ಲಿ ಸಿಕ್ಬಿಟ್ಟು ಅವ್ರು ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ಈ ಕಾರ್ಡಿಗೆ ಲೈಕ್ ನೀವು ಹೋಗಲ್ಲ ಅಡ್ರೆಸ್ಸಿಗೆ ಬನ್ನಿ, ಸೊ ನಿಮ್ಗೊಂದು ಲುಕ್ ಟೆಸ್ಟ್ ಮಾಡ್ತಾರೆ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ, ಯಾವುದೂ ಓಕೆ ಆಗ್ತಿರಲಿಲ್ಲ. ಒಂದೇ ಪಾಯಿಂಟ್ ಏನಕ್ಕೆ ಅಂದರೆ ತೀರಾ ಸಣ್ಣ ಇದೆ ಆಗ ನಾನು. ಐ ವಾಸ್ ಸಮಥಿಂಗ್ 35 to 39 kgs ಏನೋ ಇದೆ ಅಷ್ಟೇ ಆಗ ನಾನು. ಯಾವುದೂ ಓಕೆ ಆಗ್ತಾ ಇರಲಿಲ್ಲ. ದೆನ್ ಸಡನ್ನಾಗಿ ಒಂದ್ಸಲಿ ನೇಹಾ ರಾಮಕೃಷ್ಣ ಮ್ಯಾಮ್ ಇದ್ದವರು ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿದ್ರು, ಹಿಂಗೆ ಒಂದು ಕೆಂಡ ಸಂಪಿಗೆ ಸೀರಿಯಲ್ಗಿಂತ ಮುಂಚೆ ಒಂದು ಸೀರಿಯಲ್ ಲಾಂಚ್ ಆಗಬೇಕಾಗಿತ್ತು ನಮ್ಮದೇ, ಅದಕ್ಕೆ ನೀನು ಪರ್ಟಿಕ್ಯುಲರ್ ಸೂಟ್ ಆಗ್ತೀಯ ಮೇನ್ ಲೀಡ್ಗೆ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಆ್ಯಂಡ್ ನನ್ನ ಎಜುಕೇಷನ್ ಬಂದು ಇವಾಗ ನಂದು MBA ಮುಗ್ದಿದೆ ಈಗ. ಸೊ ನನ್ನ ಗೋಲ್ ಬಂದು LLB ಮಾಡಬೇಕು ಅಂತ. ಇನ್ನೊಂದು 2 monthsಲ್ಲಿ LLB ಅಡ್ಮಿಷನ್ ಆಗಬೇಕು. ಓದಿರೋದು MBA, ಮಾಡಬೇಕು ಅಂತಿರೋದು LLB, ಯಾಕೆ ಕಾರಣ ತಿಳ್ಕೊಬೋದಾ? MBA ಬಂದು ಅಮ್ಮನಿಷ್ಟ, LLB ಬಂದು ನನ್ನಿಷ್ಟ. ಅಮ್ಮ ಏನಂದರೆ ಮಾಡು MBAನ ಅಂದರೆ ಸರಿ ಫೈನ್ ಆಯಿತು ಮಾಡ್ತೀನಿ. ಅವ್ರ ಇಷ್ಟನೂ ಒಂದಾಗಲಿ ನನ್ನ ಇಷ್ಟನೂ ಒಂದಾಗಲಿ ಅಲ್ವಾ. LLB ಮಾಡಿ ಇವಾಗ ಹೆಣ್ಮಕ್ಳಿಗೆ ನಡೀತಿರುವಂತಹ ದೌರ್ಜನ್ಯನ ಕಡಿಮೆ ಮಾಡಬೇಕು ಅಂತನಾ? ನಂಗೆ ತುಂಬ ಇಷ್ಟ ಆ ಥರದ್ದೆಲ್ಲ. ಅಂದರೆ ಸ್ವಲ್ಪ ನಾನು ವಾದ ಮಾಡೋದು ಜಾಸ್ತಿ ಆಗಿರ್ಬೋದು, ಸ್ವಲ್ಪ ನನಗೆ ತುಂಬ ಇಷ್ಟ. ಒಂದು ಪೊಲೀಸ್ ಆಗಬೇಕಂತ ಇಷ್ಟ ಇತ್ತು, ಬಟ್ ನನ್ನ ಹೈಟ್ ಆಗಲ್ಲ. ನಾನು ಹೀಲ್ಸ್ ಹಾಕೊಂಡು ಎಲ್ಲರೂ ಯಾಮರ್ಸ್ತಾ ಇದ್ದೀನಿ. ಸೊ ಈಗ LLB ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಜೊತೆಗೆ ಸೀರಿಯಲ್ಗಳಲ್ಲೂ ಸಿನಿಮಾಗಳಲ್ಲೂ ಹೀಗೆ ಮುಂದುವರಿತೀರಾ? ಹೌದು. ಇವಾಗ LLB ಮಾಡಿ ನೋಡೋಣ. ಸೊ ಎಲ್ಲಿಗಂಟ ನನಗೆ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಸೊ ಅಲ್ಲಿವರೆಗೂ ಮಾಡ್ತೀನಿ, ಬಿಡಲ್ಲ. ಬಿಕಾಸ್ ಇಷ್ಟು ನೇಮ್ ಬರಬೇಕು ಅಂದಾಗ ಇಷ್ಟು ಕಷ್ಟಪಟ್ಟಿರ್ತೀವಿ ಅಲ್ವಾ. ಇವಾಗ ಸಡನ್ನಾಗಿ ಅದು ಮುಗಿದ ತಕ್ಷಣ ಇದು ಬಿಟ್ಬಿಟ್ರೆ ನಾನು ಇಷ್ಟು ವರ್ಷ ಪಟ್ಟಿದ್ದ ಕಷ್ಟ ಎಲ್ಲ ಏನು ಯೂಸ್ ಆಗುತ್ತೆ. ಸೊ ಕಂಟಿನ್ಯೂ ಮಾಡ್ತೀನಿ. ಈ ಕೃಷ್ಣ ರುಕ್ಕು ಅಂತ ಬಂದಾಗ ನೀವು ಹೇಗೆ ಆಯ್ಕೆ ಆದರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಕೃಷ್ಣ ರುಕ್ಕು ಸೀರಿಯಲ್ಗೆ ಆ್ಯಕ್ಚುಲಿ ಮೊದಲು ಬೇರೆ ಕ್ಯಾಸ್ಟಿಂಗ್ ಆಗಿತ್ತು, 3 ಜನ ಅಕ್ಕ ತಂಗಿದಿರ್ದು. ನಾವು ಸೆಕೆಂಡ್ ಇದಾಗಿದ್ದು ಬಿಕಾಸ್ ಸೆಟ್ ಆಗಲ್ಲ ಅಂತಂದ್ಬಿಟ್ಟು ಸಡನ್ನಾಗಿ ರೀಪ್ಲೇಸ್ ಆಯಿತು. ರೀಪ್ಲೇಸ್ ಆದಾಗ ನನಗೆ ಕಾಲ್ ಮಾಡಿದ್ರು, ನಾನು ಜಿಮ್ಮಲ್ಲಿದ್ದೆ. ಕಾಲ್ ಮಾಡಿಬಿಟ್ಟು ಹಿಂಗಿದೆ ಮಾಡ್ತೀರಾ ಅಂತಂದರು ಚಾನಲ್ ಕಡೆಯಿಂದ. ನಾನು ಓಕೆ, ನಾನು ಟ್ರ್ಯಾಕ್ ಇದ್ದರೆ ಮಾಡ್ತೀನಿ ಅಂತಂದೆ. ಮ್ಯಾನೇಜರ್ಗೆ ಸ್ವಲ್ಪ ಐಡಿಯಾ ಇರಲಿಲ್ಲಲ್ಲ, ಅವರಿದ್ದರು. ಕೇಳಿದೆ ಅವ್ರನ್ನ ಕೇಳಿದೆ ಮ್ಯಾನೇಜರ್ನ, ಟ್ರ್ಯಾಕ್ ಇದೆಯಾ ಸರ್ ನಂದೇನಾದರೂ ಅಂತಂದೆ. ಅವರು ಟ್ರ್ಯಾಕ್ ಇಲ್ಲ ಮೇಡಮ್ ಅಂತಂದರು. ದೆನ್ ಮಾಡಲ್ಲ ಅಂತಂದೆ ನಾನು. ಸಡನ್ನಾಗಿ ಮತ್ತೆ ಚಾನಲಿಂದ ಕಾಲ್ ಬಂತು ನನಗೆ, ರಚನಾ ಮ್ಯಾಮ್ ಅಂತ ಕಾಲ್ ಮಾಡಿ, ಏನಕ್ಕೆ ಬೇಡ ಅಂದಂತ, ಅಷ್ಟು ಬ್ಯೂಟಿಫುಲ್ ಲೈಕ್ ಒಂದು ಒಳ್ಳೆ ರೋಲ್ ಅದನ್ನ ಏನಕ್ಕೆ ಬೇಡ ಅಂತಂದೆ ಅಂದರು. ಮ್ಯಾಮ್ ಇಲ್ಲ, ಅವರು ಟ್ರ್ಯಾಕ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಒಪ್ಕೊತಾ ಇಲ್ಲ ಅಂದೆ. ಯಾರು ಹೇಳಿದ್ರು ಟ್ರ್ಯಾಕ್ ಇದೆ ಅಂತ? ಅವರು 2 ಸಲ ಕನ್ಫರ್ಮ್ ಮಾಡಿ ನಾನು ವಿದ್ಯಾ ಮ್ಯಾಮಿಗೆ ಕಾಲ್ ಮಾಡಿದ್ರು, ಇದೇ ಮಾಡು ಅಂದರು. ನಾನು ಓಕೆ ಟ್ರ್ಯಾಕ್ ಇದ್ಮೇಲೆ ಓಕೆ ಮ್ಯಾಮ್ ಮಾಡ್ತೀನಿ ಅಂತ ನಾನು ದೂಸರ ಮಾತಾಡಲಿಲ್ಲ, ಒಪ್ಕೊಂಡೆ. ಓಕೆ, ಈ ಸೀರಿಯಲಲ್ಲಿ ಎಸ್ ನಾರಾಯಣ್ ಸರ್ನ ಒಳಗೊಂಡಂತೆ ಬಹಳ ದೊಡ್ಡ ತಾರಾ ಬಳಗವೇ ಇದೆ. ಸೊ ನಿಮ್ಮ ಜೊತೆಗೆ ಯಾರ ಸೀನ್ಗಳು ಹೆಚ್ಚಾಗಿದೆ? ಶೂಟ್ಸ್ ಎಲ್ಲ ಹೇಗೆ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಸ್ ನಾರಾಯಣ್ ಸರ್ ಆಗಿರ್ಬೋದು, ನವೀನ್ ಸಜ್ಜು ಅವರಾಗಿರ್ಬೋದು, ನಮ್ಮಮ್ಮ ಕ್ಯಾರೆಕ್ಟರು ಶೈಲಜಾ ಜೋಶಿ ಮ್ಯಾಮ್ ಆಗಿರ್ಬೋದು, ಎಲ್ಲರೂ ಆ್ಯಕ್ಚುಲಿ ತುಂಬ ಹೆಸರು ಮಾಡಿರೋಂಥವ್ರು. ನವೀನ್ ಸಜ್ಜು ಅವರ ನೋಡಿದಾಗ ನಂಗೆ ಸ್ವಲ್ಪ ಭಯ ಆಯಿತು. ಅಯ್ಯೋ ಇವರಲ್ವಾ, ಇವ್ರು ದೊಡ್ಡ ಸಿಂಗರ್ ಅಲ್ವಾ, ಇವ್ರು ನಮ್ಮ ಜೊತೆ ಹೆಂಗೆ ಮಿಂಗಲ್ ಆಗ್ತಾರೆ, ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಂತ. ಬಟ್ ಎಷ್ಟು ಈಸಿಯಾಗಿ ಜೆಲ್ಲಾದರು ಅಂದರೆ ತುಂಬ ಒಳ್ಳೆ ಮನುಷ್ಯ ಅವರು, ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅವರು. ಆ್ಯಂಡ್ ಇನ್ನು ಎಸ್ ನಾರಾಯಣ್ ಸರ್ ಅಂದರೆ ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕೆ ಸ್ವಲ್ಪ ಧೈರ್ಯ ಬೇಕು, ಜೀವ ಡಗ್ 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 ಅಂತ ಇರುತ್ತೆ. ಇನ್ನು ಅಮ್ಮನ ಕ್ಯಾರೆಕ್ಟರು ಶೈಲಜಾ ಮ್ಯಾಮ್ ಅಂತೂ ಸ್ವಂತ ಮಕ್ಳಿಗೂ ನಮಗೂ ಏನು ವ್ಯತ್ಯಾಸನೇ ಇಲ್ವೇನೋ. ಬಿಕಾಸ್ ಲಿಟ್ರಲಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ಅಮ್ಮಂದ್ರೆ ಹೆಂಗೆ ನಮ್ಮನ್ನು ನೋಡ್ಕೊತಾರೆ, ಅವ್ರು ನಮ್ಮನ್ನ ಹಂಗೆ ನೋಡ್ಕೊತಾರೆ, ಅಷ್ಟು ಕೇರ್ ಮಾಡ್ತಾರೆ. ಸೆಟ್ಟಲ್ ಆಗಿರ್ಬೋದು. ನನ್ನ ಪಾತ್ರ ಬಂದು ಮನೆಯವ್ರ ಜೊತೆ ಇದೆ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಹೋಗ್ತಾ 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 ಕಾಲೇಜಲ್ಲಿ ಶುರು ಆಗುತ್ತೆ, ಸಪ್ರೇಟ್ ಟ್ರ್ಯಾಕ್ನಲ್ಲಿ ಶುರು ಆಗುತ್ತೆ, ಮತ್ತೆ ಕಾಲೇಜ್. ಇದರಲ್ಲೂ ಸೀರಿಯಲ್ ಅದು ಬರೀ ಓದು ಅದೇ ಇದೆ ಅಂತಲೂ. ಕಾಲೇಜಲ್ಲಿ ಶುರು ಆಗುತ್ತೆ, ಇವಾಗ ಮನೆಯವ್ರ ಜೊತೆ ಇದೆ. ಸೊ ಒಂದೊಂದು ಸೀನ್ಸ್ ಮಾಡ್ಬೇಕಾದ್ರೆ ಎಷ್ಟು ಫನ್ ಮಾಡ್ತೀವಿ ಅಂತಂದರೆ, ಫನ್ ಮಾಡಿಕೊಂಡು ಸೀನ್ಸ್ ಮಾಡೋದ್ರಿಂದ ನಮಗೆ ಆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಇನ್ನು ನೆಕ್ಸ್ಟ್ ದಿವಸ ಬೆಳಗ್ಗೆ ಮತ್ತೆ ಶೂಟ್ ಅಂದಾಗ ತುಂಬ ಖುಷಿಯಾಗಿ ಬರ್ತೀವಿ ನಾವು. ಓಕೆ ಬಿಡು, ನಮ್ಮ ಟೀಮ್ ಅಲ್ವಾ, ಟೀಮ್ ಅನ್ನೋದಕ್ಕಿಂತ ಒಂದು ಮನೆ ಥರ ಫೀಲ್ ಆಗಿಬಿಟ್ಟಿದೆ ಆಲ್ರೆಡಿ ನಮಗೆ. ಇವ್ರು ಆರ್ಟಿಸ್ಟು ಅವೆಲ್ಲ ಫೀಲೇ ಇಲ್ಲ. ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಿದೆ. ಎಲ್ಲರೂ ಅಷ್ಟೇ ಹಾರ್ಡ್ ವರ್ಕಿಂಗಿಂದ ತುಂಬ ಎಫರ್ಟ್ಸ್ ಹಾಕಿ ಮಾಡ್ತಾಯಿದ್ದೀವಿ. ದಯವಿಟ್ಟು ಅದೇ ಥರ ನಮಗೆ ಪ್ರೀತಿ ಸಿಕ್ಬಿಟ್ರೆ ತುಂಬ ಖುಷಿ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಜನಗಳ ಪ್ರೀತಿ ನೋಡಿದಾಗ ಅಂದರೆ ನಿಮ್ಮದು ಫಾಲೋವರ್ಸು ಡೇ ಬೈ ಡೇ ವೀಕ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ನಾನು ಒಂದು ಫಾಲೋವರೇ ನಿಮಗೆ. ಸೊ ತುಂಬ ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಾ. ಆ ಒಂದು ಪ್ರೀತಿಗೆ ಏನು ಅನಿಸುತ್ತೆ?
ಆವಾಗ ಏನೂ ಇಲ್ಲದೆ ಬರೀ ರೀಲ್ಸ್ ನೋಡಿನೇ ನನಗೆ ಜನರು ಅಷ್ಟು ಪ್ರೀತಿ ಕೊಟ್ಟಿದ್ದರು. ಇನ್ನು ಇವಾಗೊಂದು ಹೆಜ್ಜೆ ಮೇಲೆ ಬಂದಿದ್ದೀನಿ, ಲೈಕ್ ಇಂಡಸ್ಟ್ರಿ ಸೀರಿಯಲ್ಸ್ ಇದಕ್ಕೆ ಬಂದಿದ್ದೀನಿ. ಸೊ ಮತ್ತೆ ನಂಗೆ ಅದೇ ಪ್ರೀತಿ ಸಿಕ್ಬಿಟ್ರೆ, ಅದೇ ಥರ ಪ್ರೀತಿ ನನಗೆ ಅವ್ರು ತೋರಿಸಿ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದರೆ ತುಂಬ ಖುಷಿ ಆಗುತ್ತೆ. ಈ ಇನ್ಸ್ಟಾಗ್ರಾಮ್ನಲ್ಲಿ ಬರುವಂತಹ ಕಮೆಂಟ್ಸ್ಗಳು ಒಂದಷ್ಟು ಪಾಸಿಟಿವ್ ಇರುತ್ತೆ, ಒಂದಷ್ಟು ನೆಗೆಟಿವ್ ಇರುತ್ತೆ. ಇದನ್ನು ಸ್ನೇಹ ಅವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಪಾಸಿಟಿವ್ ಕಾಮೆಂಟ್ಸು ತೊಗೊಳೋದು ತುಂಬ ಈಸಿ, ಬಟ್ ನೆಗೆಟಿವ್ ಕಾಮೆಂಟ್ಸ್ನ ಅದೇ ಥರ ತೊಗೊಳೋದಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಒಪಿನಿಯನ್ ಏನು ಅಂತಂದರೆ, ಪಾಸಿಟಿವ್ ತೊಗೊತಿ ಆದಮೇಲೆ ನೆಗೆಟಿವ್ ತೊಗೊಳ್ಳೇಬೇಕು. ನೆಗೆಟಿವ್ ನೋಡೋಣ, ಏನು ಕಮೆಂಟ್ಸ್ ಇದೆ ನೆಗೆಟಿವು, ಏನು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಇದೆಯಾ, ಇಲ್ಲ ಏನು ಆ್ಯಕ್ಟಿಂಗ್ ಬಗ್ಗೆ ಇದೆಯಾ, ಏನು ತಪ್ಪು ಮಾಡಿದ್ದೀವಿ ಅಂತವ್ರು ಏನಕ್ಕೆ ಆ ಥರ ಬೈತಿದ್ದಾರೆ ಅಂತ ತಿಳ್ಕೊಂಡ್ರೆ ಓಕೆ, ತಪ್ಪಿದ್ರೆ ಸರಿ ಮಾಡ್ಕೊಬಿಡೋಣ. ಸೊ ಅವಾಗ ಅವ್ರು ಮತ್ತೆ ಇನ್ನೊಂದ್ಸರಿ ಕಮೆಂಟ್ ಮಾಡೋಕ್ಕೆ ಅವ್ರಿಗೆ ಇದಿರಲ್ಲ. ಅವರು ನೆಗೆಟಿವ್ ಕಾಮೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮದು ನಾವೇನು ತಪ್ಪೇ ಇಲ್ಲ ಅಂತ ಅಂದ್ಬಿಟ್ಟು ಬರೀ ನಮ್ಮದೇ ಸರಿ ಅಂತ ಹೋದರೆ ಇನ್ನೂ ನೆಗೆಟಿವ್ ಕಾಮೆಂಟ್ಸ್ ಜಾಸ್ತಿ ಆಗ್ತಾನೇ ಇರುತ್ತೆ, ಹೊರತು ಕಡಿಮೆ ಆಗಲ್ಲ. ಸೊ ನಮ್ಮನ್ನು ಸರಿ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಲ್ವಾ? ನಾವು ಸರಿ ಇದ್ದು ಅವ್ರು ಕಾಮೆಂಟ್ಸ್ ಮಾಡ್ತಿದ್ದಾರೆ ಅಂದರೆ ಫೈನ್, ಬಿಟ್ಬಿಡೋಣ, ಇಗ್ನೋರ್ ಮಾಡೋಣ ಅವ್ರನ್ನ, ಅಷ್ಟೇ. ಓಕೆ, ನಿನ್ನೆಯಿಂದ ಸಪ್ತಮಿ ಗೌಡ ಅವರು ಒಂದು ಸ್ಟ್ಯಾಂಡನ್ನು ತಗೊಂಡಿದ್ದಾರೆ, ಗೊತ್ತಾಯ್ತಾ ವಿಷಯ? ಗೊತ್ತಾಗಿಲ್ಲ ಅಂದರೆ ಇವಾಗ ಕೆಲವೊಬ್ಬರು ಟ್ರೋಲ್ ಏನು ಮಾಡ್ತಾರೆ, ಹಾಗೆ ಪಪರಾಜಿಸ್ ವಿಡಿಯೋ ಏನು ಮಾಡ್ತಾರೆ, ಒಂದು ಹೆಣ್ಮಕ್ಳು ದೇಹದ ಒಂದಷ್ಟು ಕಡೆ ಝೂಮ್ ಮಾಡೋದಾಗಿರಬಹುದು, ಅವ್ರನ್ನ ಕೆಟ್ಟದಾಗಿ ತೋರಿಸುವಂಥದ್ದಾಗಿರ್ಬೋದು, ಅಸಹ್ಯವಾಗಿ ಪೋಟ್ರೆ ಮಾಡೋದನ್ನ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಅವರು ಮಾತಾಡ್ತಿದ್ದಾರೆ. ಸೊ ಸ್ನೇಹ ಅವರೇ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀರ, ಜೊತೆಗೆ ಸೀರಿಯಲ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ, ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ ಆ್ಯಕ್ಚುಲಿ. ಕೆಲವೊಬ್ಬೊಬ್ಬರು ಹೆಣ್ಮಕ್ಳು ಡೀಸೆಂಟಾಗಿ ರೆಡಿ ಆಗಿರ್ತಾರೆ, ಏನೋ ಡ್ಯಾನ್ಸ್ ಮಾಡ್ಬೇಕಾದ್ರೆ ಏನೋ ಒಂದು ಲೈಕ್ ಸೊಂಟ ಏನೋ ಒಂದು ಕಾಣಿಸಿರುತ್ತೆ ಅಷ್ಟೇ. ಬಟ್ ಕೆಲವೊಬ್ಬೊಬ್ಬರು ಅದನ್ನು ಮಾಡಬೇಕು ಅಂತಲೇ ಮಾಡಿರ್ತಾರೆ, ಬಟ್ ಅವ್ರಿಗೂ ಇವ್ರಿಗೂ ತುಂಬ ಹೋಲಿಕೆ ಮಾಡಿಬಿಡ್ತಾರೆ. ಇವರು ನಿಮ್ಮ ಥರನೇ, ಇವರು ನಿಮ್ಮ ಥರ ಅಂತ ತುಂಬ ಕೆಟ್ಟದಾಗೆಲ್ಲ ಟ್ರಾಲ್ ಮಾಡ್ತಾರೆ. ಸೊ ಆ ಥರ ಮಾಡಬೇಡಿ ದಯವಿಟ್ಟು, ಬಿಕಾಸ್ ಅವ್ರಿಗೂ ಅಣ್ಣ ತಮ್ಮಂದಿರು ಎಲ್ಲರೂ ಇರ್ತಾರೆ. ಅಣ್ಣ ತಮ್ಮಂದಿರು ಅಪ್ಪ ಎಲ್ಲ ಒಂದಷ್ಟು ಜನ ಮಧ್ಯೆ ಓಡಾಡ್ತಾರೆ. ಸೊ ಅವ್ರಿಗೊಂದು ಮರ್ಯಾದೆ ಇರಬೇಕಲ್ವಾ? ನೋಡ್ಬಿಟ್ಟೆ, ನೋಡು ನಿಮ್ಮ ಅಕ್ಕ ಹಿಂಗೆ ಟ್ರಾಲ್ ಆಗಿದ್ದಾಳೆ, ನಿಮ್ಮ ಮಗಳು ಹಿಂಗೆ ಟ್ರಾಲ್ ಆಗಿದ್ದಾಳೆ ಅಂತಂದರೆ ಅಪ್ಪ ಅಣ್ಣಂಗಾಗಿರ್ಬೋದು, ಅವ್ರಿಗೆ ಹೆಂಗೆ ತೊಗೊತಾರೆ ಅದನ್ನ ತೊಗೊಳಕ್ಕಾಗಲ್ಲ. ಬಿಕಾಸ್ ಒಂದು ಮನೆ ಮಾನ ಮರ್ಯಾದೆ ನಿಂತಿರೋದೆ ಒಂದು ಹೆಣ್ಣಿನ ಮೇಲೆ. ಸೊ ಬೇಡ. ಆ್ಯಂಡ್ ಕೆಲವೊಂದೊಂದು ಹುಡುಗಿರು ಮಾಡ್ತಾರೆ, ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ ಸ್ವಲ್ಪ ಆ ಥರ ಎಲ್ಲ ಮಾಡ್ತಾರೆ ವೀಡಿಯೋಸ್, ಸ್ವಲ್ಪ ಕೆಟ್ಟದಾಗಿ. ದಯವಿಟ್ಟು ಆ ಥರ ಎಲ್ಲ ಸ್ಟಾಪ್ ಮಾಡಿ. ಬಿಕಾಸ್ ನಿಮ್ಮಂಥವ್ರು ಈ ಥರದ್ರಿಂದ ಬೇರೆಯವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಒಳ್ಳೆ ರೀತಿಲಿ ವೀಡಿಯೋಸ್ ಮಾಡಲಿ, ಅವ್ರ ಟ್ಯಾಲೆಂಟ್ ತೋರಿಸ್ಲಿ. ಓಕೆ, ಆ ಥರ ಬಂದರೆ ಫಾಲೋವರ್ಸ್ ಓಕೆ. ಇವಾಗಂತೂ ತುಂಬ ಅಧ್ವಾನ ಆಗಿಬಿಟ್ಟಿದೆ. ಹೇಗನ್ಸುತ್ತೆ ಸೋಷಿಯಲ್ ಮೀಡಿಯಾ ಇವಾಗ? ಇಲ್ಲ, ಮೊದಲು ಥರ ಇಲ್ಲವೇ ಇಲ್ಲ ಸೋಷಿಯಲ್ ಮೀಡಿಯಾ ಇವಾಗ. ಏನು ಪೋಸ್ಟ್ ಮಾಡೋದಕ್ಕೂ ಭಯ. ಪ್ರತಿಯೊಂದು ಸಲ 100 ಸಲ ಚೆಕ್ ಮಾಡಬೇಕು, ಓಕೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ಈಸಿ ಥರ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ರೆ ಮುಗೀತು ಕತೆ, ಡನ್. ನೀವು ಹೇಗೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ನಾನು ಜಾಸ್ತಿ ಆ್ಯಕ್ಟಿವೇ ಇಲ್ಲ ಈಗ. ಆಕ್ಟಿವ್ ಇಲ್ಲ ಇವಾಗ ಸದ್ಯಕ್ಕೆ 2 to 3 ಮಂತ್ಸಿಂದ ಆ್ಯಕ್ಟಿವ್ ಇಲ್ಲ. ಬಿಕಾಸ್ ಎಕ್ಸಾಮ್ಸ್ ಇತ್ತು MBAದು, ಮತ್ತು ಇವಾಗ ಶೂಟ್ಸ್ ಕಂಟಿನ್ಯೂಸ್ ಆಗಿದೆ. ಮತ್ತು ಅಲ್ಲಿ ಮನೆಗೆ ಹೋಗಿದ ತಕ್ಷಣ ಅಲ್ಲಿ ಬೇರೆ ಬೇರೆ ಕ್ಲಾಸಸ್ಗೆಲ್ಲ ಹೋಗ್ತೀನಲ್ಲ, ಸೊ ರೆಸ್ಟೇ ಇಲ್ಲ ಬಾಡಿಗೆ. ಇಲ್ಲ ಆ್ಯಕ್ಚುಲಿ ಇವಾಗ ಸೀರಿಯಲ್ ಶುರು ಆಗ್ತಿದ್ದಂಗೆ ನಾನು ಮತ್ತೆ ಕಮ್ ಬ್ಯಾಕ್ ಮಾಡೋಣ, ಸ್ವಲ್ಪದಷ್ಟು ಶೂಟ್ಸ್ ಮಾಡಿಸೋಣ, ಮತ್ತೆ ಕಮ್ ಬ್ಯಾಕ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸ್ನೇಹ ಅವರೇ, ನಮ್ಮ ಜೊತೆ ಮಾತಾಡೋದಕ್ಕೆ. ಮತ್ತು ನಿಮ್ಮ ಜರ್ನಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದು ಸ್ನೇಹ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.